ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಎರಡನೇ ಮೆಥಡ್ 5 ಅಂಕಕ್ಕೆ ಸಂಬಂಧಪಟ್ಟಂತೆ EOQ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಇದೆ. ಸೊ ಮೆಂಬರ್ಶಿಪ್ನ ಜಾಯ್ನ್ ಆಗಿ ಇದರಿಂದ ಅಕ್ಯುರೇಟ್ ಯಾವ ಪ್ರಶ್ನೆ ನಿಮಗೆ ಪೇಪರ್ನಲ್ಲಿ ಬರುತ್ತೆ ಅದನ್ನೇ ನಾವು ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗೂ ನಿಮಗೆ ನೋಟ್ಸ್ ಕೂಡ ಅಲ್ಲಿ ಸಿಗುತ್ತೆ. ಈಗ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಉದಾಹರಣೆನ ತೊಗೊಂಡಿದ್ದೀನಿ. ಸೊ ಪ್ರಶ್ನೆಯಲ್ಲಿ ಏನಿದೆ, ಕ್ಯಾಲ್ಕುಲೇಟ್ EOQ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಅದರಲ್ಲಿ ಡೀಟೇಲ್ಸ್ ಏನು ಕೊಟ್ಟಿದ್ದಾರೆ, 3 ಐಟಮ್ಸ್ ಕೊಟ್ಟಿದ್ದಾರೆ. ಆ್ಯನ್ಯುವಲ್ ಕನ್ಸಂಪ್ಷನ್ 10,000 ಯೂನಿಟ್ ಪರ್ ಕ್ವಾರ್ಟರ್, ಆರ್ಡರಿಂಗ್ ಕಾಸ್ಟ್ 100, ಕ್ಯಾರಿಂಗ್ ಕಾಸ್ಟ್ 20 ಅಂತ ಕೊಟ್ಟಿದ್ದಾರೆ. ಸೊ ಈಗ ಮೊದಲಿಗೆ ಗಿವನ್ನ ಬರ್ಕೋತಾ ಹೋಗೋಣ. ಇದರಲ್ಲಿ ಏನಿದೆ, ಆ್ಯನ್ಯುವಲ್ ಕನ್ಸಂಪ್ಷನ್ ನಮಗೆ ಫಾರ್ಮುಲಾಗೆ ಬೇಕಾಗಿರೋದು ಫಸ್ಟು ಆ್ಯನ್ಯುವಲ್ ಕನ್ಸಂಪ್ಷನ್. ಸೊ ಆ್ಯನ್ಯುವಲ್ ಕನ್ಸಂಪ್ಷನ್ ಏನಿದೆ ಅಲ್ಲಿ ಕೊಟ್ಟಿರುವಂಥ ನಂಬರ್ ಬಾಜು ನೋಡಿ. ಸೊ ಅಂದರೆ 10,000 ಆ್ಯನ್ಯುವಲ್ ಕನ್ಸಂಪ್ಷನ್ ಏನು ಕೊಟ್ಟಿದ್ದಾರೆ, ಸೊ ಇದರ ನಂಬರ್ನ ಬಾಜು ಕೊಟ್ಟಿರುವಂಥ ಶಬ್ದವನ್ನು ನೋಡಿ. ಇದರಲ್ಲಿ ಏನಿದೆ, ಪರ್ ಕ್ವಾರ್ಟರ್ ಅಂತ ಶಬ್ದ ಇದೆ. ಸೊ ನೆನಪಿರಲಿ, ಪರ್ ಕ್ವಾರ್ಟರ್ ಅಂತ ಕೊಟ್ಟರೆ ಅವ್ರು ಕೊಟ್ಟ ಅಮೌಂಟ್ಗೆ 4 ಇಂಟು ಮಾಡಬೇಕು. ಯಾಕಂದರೆ ಇಯರ್ಲಿ ಕನ್ಸಂಪ್ಷನ್ ಬೇಕು, ಆ್ಯನ್ಯುವಲ್ ಕನ್ಸಂಪ್ಷನ್ ಬೇಕು, ಅದು ಆ್ಯನ್ಯುವಲ್ ಒಳಗಿಲ್ಲ, ಪರ್ ಕ್ವಾರ್ಟರ್ ಇದೆ. ಸೊ 10,000 ಪರ್ ಕ್ವಾರ್ಟರ್, ಒಂದು ಇಯರ್ಗೆ 4 ಕ್ವಾರ್ಟರ್ ಬರುತ್ತೆ. ಆದ್ದರಿಂದ 4ನ ನಾವು ಇಂಟು ಮಾಡಬೇಕಾಗುತ್ತೆ. ಒಂದು ವೇಳೆ ಅಲ್ಲಿ ಮಂತ್ ಅಂತ ಬಂದರೆ 12 ಇಂಟು ಮಾಡಬೇಕಾಗುತ್ತೆ. ಸೊ ಇವೆರಡನ್ನು ಬಿಟ್ಟರೆ ಬೇರೆ ಯಾವ ಶಬ್ದ ಬಂದರೂ ಕೂಡ ಅವ್ರು ಕೊಟ್ಟಷ್ಟೇ ನಂಬರ್ನ ತೊಗೊಂಡು ನಾವು ಆನ್ಸರ್ ಸಾಲ್ವ್ ಮಾಡಬೇಕು, ಕನ್ವರ್ಟ್ ಮಾಡಬಾರ್ದು. ಈ ಪ್ರಾಬ್ಲಮ್ನಲ್ಲಿ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿರುವಂಥ ನಂಬರ್ ಏನಿದೆ ಇದು ಕ್ವಾರ್ಟರ್ ಅಂತ ಕೊಟ್ಟಿರೋದ್ರಿಂದ 4 ಇಂಟು ಮಾಡ್ತೀನಿ. ಸೊ 10,000 ಇಂಟು 4 ಮಾಡಿದಾಗ 40,000 ಆಯಿತು. ಸೆಕೆಂಡ್ ನಮಗೆ ಬೇಕಾಗಿರೋದು ಆರ್ಡರಿಂಗ್ ಕಾಸ್ಟ್. ಸೊ ಈ ಕ್ವಶನಲ್ಲಿ ಆರ್ಡರಿಂಗ್ ಕಾಸ್ಟು 100 ಅಂತ ಇದೆ. ಥರ್ಡ್ ಏನು ಬೇಕಂದರೆ ಕ್ಯಾರಿಂಗ್ ಕಾಸ್ಟ್ ಸೊ ಸಿ ಏನಿದೆ ಇದರಲ್ಲಿ 20 ರೂಪೀಸ್. ಸೊ ಇದರಲ್ಲಿ ಡೈರೆಕ್ಟಾಗಿ 20 ರೂಪೀಸ್ ಇದೆ. ಒಂದು ಬಾರಿ 20% ಅಂತ ಕೊಟ್ಟಿರ್ತಾರೆ. ನೀವು ಪರ್ಸೆಂಟೇಜ್ ಕೊಟ್ಟರೆ ಕ್ವಶನಲ್ಲಿ ಈ ಮೂರನ್ನು ಬಿಟ್ಟು ಇನ್ನೊಂದು ಅಮೌಂಟ್ ಇರುತ್ತೆ, ಸೆಲ್ಲಿಂಗ್ ಪ್ರೈಸ್ ಅಂತ. ಸೊ ಅದ್ರ ಮೇಲೆ ಪರ್ಸೆಂಟೇಜ್ನ ನೀವು ಮಾಡಬೇಕು. ಬಂದಷ್ಟು ನಂಬರ್ನ ನಾವು ಸಿ ಅಂತ ತೊಗೋಬೇಕು. ಈಗ ಇರೋದು ಡೈರೆಕ್ಟಾಗಿ ಕ್ಯಾರಿಂಗ್ ಕಾಸ್ಟ್ ಇದೆ, ಆದ್ದರಿಂದ ಡೈರೆಕ್ಟಾಗಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಫಾರ್ಮುಲಾನ ಅಪ್ಲೈ ಮಾಡೋಣ. ಸೊ EOQ ಇಸ್ ಈಕ್ವಲ್ ಟು 2 ಇಂಟು A ಇಂಟು O ಡಿವೈಡೆಡ್ ಬೈ C, ಇದು ಫಾರ್ಮುಲಾ. ಸೊ ಫಾರ್ಮುಲಾದಲ್ಲಿ 2ನ ಕಾಮನ್ ನಂಬರ್ ತುಂಬ್ತೀವಿ. A ಅಂದರೆ ಆ್ಯನ್ಯುವಲ್ ಕನ್ಸಂಪ್ಷನ್, ಕ್ವಶನ್ನಲ್ಲಿರುವಂತಹ 40,000, O ಅಂದರೆ ಆರ್ಡರಿಂಗ್ ಕಾಸ್ಟ್ 100, C ಅಂದರೆ ಕ್ಯಾರಿಂಗ್ ಕಾಸ್ಟ್ 20. ಸೊ ಇವುಗಳನ್ನ ಫಿಲ್ ಮಾಡೋಣ. ಸೊ ಫಿಲ್ ಮಾಡಿ ಇವನ್ನ ಶಾರ್ಟ್ಕಟ್ ಅಂದರೆ ಇದನ್ನು ಶಾರ್ಟ್ ಮಾಡಿದಾಗ 2 ಇಂಟು 40,000 ಇಂಟು 100 ಮಾಡಿ ಡಿವೈಡೆಡ್ ಬೈ 20 ಮಾಡಿದಾಗ ಉಳಿಯೋ ನಂಬರ್ ಎಷ್ಟಂದರೆ 4 lakh. ರೂಟ್ನ ತೆಗೆದಾಗ, ಸೊ ಕ್ಯಾಲ್ಕುಲೇಟರ್ನಲ್ಲಿ ರೂಟ್ ಸಿಂಬಲ್ ಇರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ರೂಟ್ ಓಪನ್ ಆಗಿ ನಂಬರ್ಸ್ ಬರುತ್ತೆ. ಇದು 632. ಈ ರೀತಿಯಾಗಿ ನೀವು EOQ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.